ಹೌದು ಮಾವ, ನಾನು ಇವ್ರಿಗೆ ಇದನ್ನ ಎಷ್ಟೊಂದು ಕಿತ ಹೇಳಿವ್ನಿ, ಆದ್ರೆ ಇವ್ರು ನನ್ನ ಮಾತೇ ಕೇಳಕ್ಕಿಲ್ಲ ಅಂತಾರೆ. ಯಾವಾಗ ನೋಡಿದ್ರು ಎಲ್ಲಾನು ಕಳ್ಕೊಂಡಿರೋರ್ ತರ ಸೊಪ್ಪ ಕೂತಿರ್ತಾರೆ. ನನಗೆ ಇವ್ರ ಪರಿಚಯ ಆದಾಗಿಂದ ನಾನು ಯಾವತ್ತೂ ಇವ್ರನ್ನ ಹಿಂಗೆ ನೋಡೇ ಇಲ್ಲ. ಈಗ ನೀವು ಬಂದಿದ್ದೀರಲ್ಲ, ನೀವು ಹೋಗೋವರೆಗೂ ಖುಷಿಯಾಗೇ ಇರ್ತಾರೆ. ನೀವು ಹಿಂಗೆ ಹೋದ್ರೆ ಸಾಕು ಮತ್ತೆ ಹಿಂಗೆ ಸಪ್ಪಗಾಗ್ಬಿಡ್ತಾರೆ. ನೀವಾದ್ರೂ ಬುದ್ಧಿ ಹೇಳಿ. ನೋಡು ವೆಂಕಿ, ನೀನ್ ಹಿಂಗೆ ದುಃಖ ಪಟ್ರೆ ಅಲ್ಲಿ ನಿಮ್ಮ ಅಮ್ಮಂಗೂ ಎಷ್ಟು ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡು. ಅಳ್ಬಾರ್ದಪ್ಪ, ಅಳ್ಬೇಡ. ಇಲ್ಲ, ಅವಳು ನೀನ್ ನೋಡೋದಕ್ಕೆ ನನ್ನ ಜೊತೆ ಬರ್ತೀನಿ ಅಂತ ಹೊರಟ್ಲು. ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಈ ಕಾರ್ತಿಕ್ ಮಾಸ ಅಲ್ಲಪ್ಪ, ಅದಕ್ಕೆ ಯಾವುದೋ ಶಿವನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದ್ನು. ಏನೋ ಅವಳಿಗೆ ದೇವಸ್ಥಾನಕ್ಕೆ ಹೋದ್ರೇನೆ ನೆಮ್ಮದಿ. ಅದಕ್ಕೆ ನಾನು ಒಬ್ಬನೇ ಬಂದೆಪ್ಪ. ಚಲುವಿ, ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ನಮಸ್ಕಾರ ಬೀಗ್ರೆ. ಏನ್ ಚಂದುವೋ ಏನೋ, ನಮ್ ಬೆಂಕಿ ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ. ಚಲ್ವಿ, ಬೀಗರ್ಗೆ ಹೊಸಿ ಕಾಪಿ ತಕೊಪ್ಪ ಹೋಗವ. ಇಲ್ಲ 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 ಚಲ್ವಿ, ಏನು ಬೇಡಮ್ಮ. ಅದು ವೆಂಕಿ ತಾಯಿ ಅವನಿಗೆ ಇಷ್ಟ ಅಂತ ಕೊಬ್ಬರಿ ಮಿಠಾಯಿ ಮಾಡಿ ಕಳಿಸಿದಾಳೆ, ಎಲ್ಲರಿಗೂ ಕೊಡಮ್ಮ. ವೆಂಕಿ ಬಾರ, ನೋಡಿಲಿ. ನೀನ್ ತಿನ್ನು ಹೇಳ್ತೀನಿ, ತಿನ್ನಪ್ಪ, ತಿನ್ನು. ಅದು ನಿನ್ ತಂಗಿ ಜಾನು ತಾಯಿ ಆಗ್ತಾ ಇದ್ದಾಳೆ. ತಗೋಮ್ಮ, ನಾನ್ ತಿಂದೆ. ನೋಡಿದ್ರ ಬೀಗ್ರೆ, ರಕ್ತ ಹಂಚ್ಕೊಂಡು ಹುಟ್ಟದೆ ಹೋದ್ರುವೆ ತಂಗಿ ಅಂದ್ರೆ ಎಷ್ಟು ಪಿರುತಿ. ಇಂಥ ಪಿರುತಿಗೆ ಬೆಲೆ ಕಟ್ಟಕ್ಕಾಯ್ತದ? ಇಂಥ ಸಂತೋಷನ ನೋಡೋ ಭಾಗ್ಯ ನನಗಿಲ್ವೇ? ನಿಜ ತಾಯಿ, ಬೆಂಕಿ ನನ್ನ ರಕ್ತ ಹಂಚ್ಕೊಳ್ಳದೆ ಹುಟ್ಟಿರ್ಬೋದು, ಆದ್ರೆ ನನ್ನ ಅವನ ಸಂಬಂಧ ಅದನ್ನೆಲ್ಲ ಮೀರಿದ್ದಂಥದ್ದು. ಅದಕ್ಕೆ ಅವನನ್ನ ದೇವ್ರ ಮಗ ಅಂತ ಕರೆಯೋದು. ಹೌದು ಮಾವ, ಇರುವೆ ಇಲ್ಲಿಗೆ ಬಂದಾಗಿಂದ ಅದನ್ನೇ ಹೇಳ್ತಾವ್ರೆ. ನಿಂತ್ರು ನಿಂತ್ರು ನಿಂದೆ ಧ್ಯಾನ. ನಾವು ಅಷ್ಟೇ ಅಮ್ಮ, ಅವನ್ನ ನೆನಪು ಮಾಡ್ಕೊಳ್ಳೋದಿರೋ ಕ್ಷಣನೇ ಇಲ್ಲ. ಇನ್ನೂ ಹೋಗಿಲ್ಲಪ್ಪ, ಸಮಯ ನೋಡ್ಕೊಂಡು ಹೋಗಿ ಬರ್ತೀವಿ. ಜಾನು ಮನೆಗೆ ಹೋಗುವಾಗ ಆಯ್ತು, ನಾವು ಅವ್ರ ಮನೆಗೆ ಹೋಗುವಾಗ ನಿನ್ನೂ ಖಂಡಿತ ಕರ್ಕೊಂಡು ಹೋಗ್ತೀವಿ. ಸರಿ, ನಾನು ಬರ್ಲಾ? ಚಲ್ವಿ, ನಿನ್ ಕೈಯಿಂದ ಒಂದ್ಸಲ ವೆಂಕಿಗೆ ತಿನ್ನಿಸ್ಬಿಡಮ್ಮ, ನೋಡ್ಬೇಕು. ಸರಿ ಬಾ, ನಾನು ಬರ್ತೀನಿ. ಹುಷಾರು ಚಲ್ವಿ, ಹುಷಾರು. ಅಮ್ಮ ನಮಸ್ಕಾರ, ಬರ್ತೀನಮ್ಮ. ಸರಿ ಬೀಗ್ರೆ, ಹೋಗಿ ಬನ್ನಿ, ಒಳ್ಳೇದಾಗ್ಲಿ.
ಮಾಮ ರೀ ರೀ ಎಲ್ಲೋದ್ರಿರು ರೀ ಅಯ್ಯೋ ಎಲ್ಲೂ ಕಾಣಿಸ್ತಿಲ್ವಲ್ಲ ಎಲ್ಲಿ ಹೋದ್ರು ಇವರು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾದಾಗಿಂದ ಅತಿ ಆಡ್ತಾ ಇದಾರೆ ಇವ್ರು ಬರ್ಲಿ ವಿಚಾರಿಸ್ಕೋತೀನಿ ರೀ ಎಲ್ಲಿ ಹೋಗಿದ್ರಿ ನೀವು ಇಷ್ಟೊತ್ತು ನಾನು ಎಷ್ಟು ಗಾಬರಿ ಆದೆ ಗೊತ್ತಾ ನಾನು ಇದೇ ಥರ ಹೋಗಿದ್ರೆ ನೀವು ಎಷ್ಟು ಗಾಬರಿ ಆಗ್ತಿದ್ರಿ ಸಾರಿ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತಲೇ ಇದ್ದೆ ಆದರೆ ಏನು ಮಾಡಲಿ ನೀವು ಎಷ್ಟು ಮುದ್ದಾಗಿ ನಿದ್ದೆ ಮಾಡಿದ್ರಿ ಗೊತ್ತಾ ಹೇಳ್ಸೋಕೆ ಮನಸ್ಸಾಗಲಿಲ್ಲ ಅಷ್ಟೇ ಸರಿ ಎಲ್ಲಿ ಹೋಗಿದ್ರಿ ಏನಿದ್ ಕೈಯಲ್ಲಿ ಹೇಳ್ತೀನಿ ಬನ್ನಿ ಇಲ್ಲಿ ನೋಡಿ ಅಯ್ಯೋ ಇದೆಲ್ಲ ಯಾಕೆ ತರಕ್ ಹೋದ್ರಿ ನಮಗೋಸ್ಕರ ಚಿನ್ನಮರಿ ರಿಸರ್ಚ್ ಪ್ರಕಾರ ತಾಯಿ ತನ್ನ ಮಗು ಹೇಗಿರುತ್ತೆ ಅಂತ ಕಲ್ಪನೆ ಕರೆಕ್ಟಾಗಿ ಮಾಡ್ಕೊಂಡ್ರೆ ಮಗು ಹಾಗೆ ಹುಟ್ಟುತ್ತೆ ಅದಕ್ಕೆ ನೋಡಿ 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 ಹಾಗಿದ್ರೆ ನಿಮ್ಮ ಪ್ರಕಾರ ಇದೆಲ್ಲ ನಾನು ದಿನ ನೋಡ್ತಾ ಇದ್ರೆ ಇದೇ ಥರ ಮಗು ಹುಟ್ಬಿಡುತ್ತಾ ಇದು ಚಿನ್ನಮರಿ ಈಗ ನಮ್ಮ ಆಲೋಚನೆಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೋ ಇಲ್ವೋ ಹಾಗೆ ತಾಯಿ ಆಲೋಚನೆನೂ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ ಈಗ ಯಾವಾಗಲೂ ದೇವರ ಧ್ಯಾನದಲ್ಲಿದ್ದರೆ ಪ್ರಹ್ಲಾದನ ಥರ ಮಗು ಹುಟ್ಬೋದು ಆಮೇಲೆ ಯಾವಾಗಲೂ ಕೋಪ ಮಾಡ್ಕೊಂಡಿದ್ರೆ ಪರಶುರಾಮನ ಥರ ಮಗು ಹುಟ್ಬಿಡ್ಬೋದು ನಗ್ನಗ್ತಾ ಇದ್ರೆ ಬೆಣ್ಣೆ ಕೃಷ್ಣನ ಥರ ಮಗು ಹುಟ್ಬೋದು ಯಾವಾಗಲೂ ಭಯದಲ್ಲಿದ್ದರೆ ನನ್ನ ಥರ ಮಗು ಹುಟ್ಬೋದು ಅದೇ ಮತ್ತೆ ಏನ್ರಿ ನೀವೇನ ಆ ಥರ ಎಲ್ಲ ಭಯ ಪಡ್ತೀರಾ ಸುಮ್ಮನೆ ಏನೇನೋ ಹೇಳಬೇಡಿ ಚಿನ್ನಮರಿ ನೀವು ನನ್ನ ಜೊತೆಗಿದ್ರೆ ನನಗೆ ಯಾವ ಭಯನೂ ಇಲ್ಲ ಇಡೀ ಜಗತ್ತನ್ನೇ ಎದುರು ಹಾಕೋತೀನಿ ಬೇಕಾದ್ರೆ ಆದರೆ ಒಂದು ಕ್ಷಣ ನೀವಿಲ್ಲ ಅಂತಂದರೆ ಅಂತೂ ಏನೇನೋ ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ ಅದು ಸರಿ ಇವಾಗ ಇದನ್ನೆಲ್ಲ ಎಲ್ಲಿಡ್ತೀರಾ ಅದನ್ನ ಹೇಳಿ ಎಲ್ಲಿಡೋದಾ ಇದನ್ನೆಲ್ಲ ನಮ್ಮ ಬೆಡ್ರೂಮ್ನಲ್ಲಿ ನಮ್ಮ ಹಾಲ್ನಲ್ಲಿ ನಮ್ಮ ಕಿಚನ್ನಲ್ಲಿ ಎಲ್ಲ ಕಡೆ ಹಾಕ್ಬಿಡ್ತೀನಿ ನೀವು ಎಲ್ಲೆಲ್ಲಿ ನೋಡಿದ್ರು ಬರೀ ಈ ಮುದ್ದು ಮಕ್ಕಳ ಫೋಟೋನೇ ಕಾಣ್ತಿರ್ಬೇಕು ಏನು ತುಂಬ ಖುಷಿಯಾಗಿರೋ ಹಾಗಿದ್ದೀರಾ ಏನೂ ಇಲ್ಲ ಮೇಡಮ್ರೆ ಏನೂ ಇಲ್ಲದೇನೆ ಇಷ್ಟು ಖುಷಿನಾ ಅದು ಮೇಡಮ್ರೆ ಅಪ್ಪಾಜಿ ನಮ್ಮೇನು ಮನೆ ಬಿಟ್ಟು ಹೋಗೋದೇನು ಬೇಡ ಅಂದರು ಅದಕ್ಕೆ ಭಾಳ ಖುಷಿ ಆಯ್ತದೆ ಓ ನೆನ್ನೆ ಆ ಸ್ವಾಮಿಗಳು ಬಂದು ಹೇಳಿದ್ರಲ್ಲ ಅದಕ್ಕೆ ಹ್ಞೂ ಮೇಡಮ್ರೆ ಹೆಂಗೋ ಆ ಸ್ವಾಮಿಗಳು ಸರಿಯಾದ ಟೈಮಿಗೆ ಬಂದು ಎಲ್ಲನೂ ಸರಿ ಮಾಡಿಬಿಟ್ರು ಇಲ್ಲಾಂದರೆ ನಮಗೆ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು ಆ ಸ್ವಾಮಿಗಳು ಹೇಳಿರೋದ್ರಿಂದ ಮನೆಯವ್ರ ಮನಸ್ಸು ಬದಲಾಗಿದೆ ಅಂತ ಅನ್ನಿಸ್ತಿದ್ಯಾ ಹ್ಞೂ ಮೇಡಮ್ರೆ ಅವ್ರು ಬಂದು ಎಲ್ಲನೂ ಸರಿ ಮಾಡಿಬಿಟ್ರು ನಂಗಂತೂ ಬಹು ಖುಷಿ ಆಗ್ತದೆ ಅವ್ರನ್ನ ಆ ದೇವರೇ ಕಳಿಸಿರ್ಬೇಕು ಯಾಕ್ರಿ ಇಷ್ಟು ಸುಳ್ಳು ಹೇಳ್ತಿದ್ದೀರಾ ಸುಳ್ಳ ನಾನೇನು ಸುಳ್ಳು ಹೇಳ್ತಿದ್ದೀನಿ ಮೇಡಮ್ರೆ
ಆ ಸ್ವಾಮಿಗಳನ್ನು ದೇವರಲ್ಲ, ನೀವೇ ಕರ್ಕೊಂಡ್ಬಂದಿದ್ದು ಅಲ್ವಾ? ಏ ಇಲ್ಲ ಮೇಡಮ್ರೆ, ನಾನು ಕರ್ಕೊಂಡ್ಬಂದಿಲ್ಲ. ಮನೆ ಬಿಟ್ಟು ಹೋಗಬೇಕಾಗತ್ತೆ ಅಂತ ನೀವೇ ಆ ಸ್ವಾಮಿಗಳನ್ನ ಕರ್ಕೊಂಡ್ಬಂದು ಅದನ್ನೆಲ್ಲ ಹೇಳ್ಸಿರೋದು. ನಿಜ ಹೇಳಿ. ಹೌದು ಮೇಡಮ್ರೆ, ಅವ್ರನ್ನ ನಾನೇ ಕರ್ಕೊಂಡ್ಬಂದಿದ್ದು, ನಾನೇ ಅವ್ರ ಕೈಲಿ ಹಂಗೆ ಇಳಿಸಿದ್ದು. ಅಲ್ಲ, ಮನೇಲಿ ಎಲ್ಲರೂ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋದನ್ನ ನನ್ನ ಕೈಲಿ ಕೇಳ್ಕೊಳ್ಳೋಕ್ಕಾಗೋದಿಲ್ಲ ಮೇಡಮ್ರೆ. ನಿಮ್ಮಿಂದ ಕೆಟ್ಟದಾಯ್ತದೆ ಅಂತ ಅವರೆಲ್ಲ ಯಾಕೆ ಅನ್ಬೇಕು? ಅದು ನನ್ನ ಹಣೆ ಬರಹ. ನಾನು ಹುಟ್ಟಾಗಿಂದ ಹೀಗೆ ಆಗ್ತಿದೆ. ಅದಕ್ಕೆ ಯಾರು ಏನು ಮಾಡೋಕ್ಕಾಗುತ್ತೆ? ಅಯ್ಯೋ, ಅದೆಲ್ಲ ಸುಳ್ಳು ಮೇಡಮ್ರೆ. ಈಗ ಆ ಸ್ವಾಮಿಗಳನ್ನ ಕರ್ಕೊಂಡ್ಬಂದು ಹಿಂಗೆ ಹೇಳಿ ಅಂತ ನಾನು ಹೇಳಿರ್ಬೋದು, ಆದರೆ ಅವ್ರ ಬಾಯಲ್ಲಿ ಬಂದು ಮಾತು ಅದೆಲ್ಲ ನಿಜ ಮೇಡಮ್ರೆ. ನಿಜವಾಗ್ಲೂ ನೀವು ನನ್ನ ಅದೃಷ್ಟ ದೇವತೆನೆ. ದಯವಿಟ್ಟು ಇನ್ನೊಂದು ಸಲ ಹೀಗೆ ಮಾಡೋಕ್ಕೆ ಹೋಗಬೇಡಿ. ನನ್ನಿಂದ ನಿಮ್ಮಪ್ಪ ಗೆದ್ದಿದ್ದು ಅಂತ ನೀವು ಸುಳ್ಳು ಹೇಳ್ಸಿರ್ಬಹುದು, ಆದರೆ ನಿಜ ಗೊತ್ತಾದರೆ ಇದಕ್ಕಿಂತ 2ರಷ್ಟು ನೋವು ಮಾಡ್ತಾರೆ. ನನ್ನ ಜೀವನದಲ್ಲಿ ಇದುವರೆಗೂ ಪಟ್ಟಿರೋ ನೋವು ಸಾಕು. ನನಗಿನ್ನ ನೋವು ಮಾಡಬೇಡಿ. ಖುಷಿ, ಇವತ್ತು ಲಂಚ್ ಬಾಕ್ಸಿಗೆ ಏನೇನು ಹಾಕಿದೀನಲ್ಲ ಅದೆಲ್ಲ ಪೂರ್ತಿ ಖಾಲಿ ಮಾಡ್ಕೊಂಡ್ ಬರ್ಬೇಕು. ಖಾಲಿ ಡಬ್ಬ ಮನೆಗೆ ತಗೊಂಡ್ಬರ್ಬೇಕು, ಗೊತ್ತಾಯ್ತಾ? ಆಯ್ತು ಅತ್ತೆ. ಅತ್ತೆ, ಬೆಂಕಿ ಮಾಮ ಯಾವಾಗ ಬರ್ತಾರೆ? ಹಾ, ಅವ್ರು ಬೇಗ ಬಂದ್ಬಿಡ್ತಾರೆ. ಅತ್ತೆ, ಅವ್ರು ಎಲ್ಲೋಗಿದ್ದಾರೆ? ಅವರು ಚಲ್ವಿ ಅತ್ತೆ ತವ್ರ ಮನೆಗೆ ಹೋಗಿದ್ದಾರೆ. ಅವ್ರ ಕಲ್ ಹೋಗ್ಬೇಕು, ಇಲ್ಲೇ ಇರ್ಬೋದು ತಾನೆ? ಎಷ್ಟು ಪ್ರಶ್ನೆ ಕೇಳ್ತೀಯ ನೀನು? ಸುಮ್ಮನೆ ತಿನ್ನು. ಹೇಳಿ ಅತ್ತೆ ಪ್ಲೀಸ್. ಅದು ಅವರಿಬ್ರು ಯಾವಾಗ್ಲೂ ಇಲ್ಲೇ ಇರ್ತಾರಲ್ಲ ಪುಟ್ಟ, ಅದಕ್ಕೆ ಅವ್ರಿಗೆ ತುಂಬಾ ಬೋರ್ ಬಂತಂತೆ. ಅದಕ್ಕೆ ಸ್ವಲ್ಪ ದಿನ ಸುತ್ತಾಡ್ಕೊಂಬರೋಣ ಅಂತ ಚಲ್ವಿ ಅತ್ತೆ ತವ್ರ ಮನೆಗೆ ಹೋಗಿದ್ದಾರೆ. ಬಂದ್ಬಿಡ್ತಾರೆ. ಹೌದಾ? ಮತ್ತೆ ಯಾವಾಗ ಬರ್ತಾರೆ? ಬೆಂಕಿ ಮಾಮ ಇಲ್ಲ ಅಂದ್ರೆ ನನಗೆ ಬೋರ್ ಆಗ್ತಾರೆ. ಅಯ್ಯೋ, ಬೇಗ ಬರ್ತಾರೆ ಹೇಳಿದ್ನಲ್ಲ. ತಿನ್ನು, ಬೇಗ ತಿನ್ನು. ಮತ್ತೆ ನೀವ್ಯಾಕೆ ಸಂತೋಷ್ ಮಾಮಗೆ ನಿಮ್ಮ ಮನೆಗೆ ಕರ್ಕೊಂಡೋಗಿಲ್ಲ? ಹೌದಲ್ವಾ? ಅವ್ರನ್ನ ಕರ್ಕೊಂಡು ಹೋದ್ರೆ ಅಷ್ಟೇ ಬಿಡು. ಯಾಕೆ ಅವ್ರು ಜಾಸ್ತಿ ಗಲಾಟೆ ಮಾಡ್ತಾನಂತನಾ? ಮತ್ತೆ ನೀನ್ ನೋಡಿದ್ಯಾ ತಾನೇ ಎಷ್ಟು ಗಲಾಟೆ ಮಾಡ್ತಾರೆ ಅಂತ. ಯಾವಾಗ ನೋಡಿದ್ರು ವಡ 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 ಅಂತಿರ್ತಾರೆ. ಅವ್ರು ನಿಮ್ ಮಾತು ಕೇಳಲ್ವಾ? ಅಯ್ಯೋ, ನನ್ನ ಮಾತು ಕೇಳೋದು ಹಾಗಿರ್ಲಿ. ಅವರು ನಿನ್ ಥರ ಚಿಕ್ಕವರಿದ್ದಾಗ ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಿದ್ರಲ್ಲ, ಅವಾಗ ಸ್ಕೂಲಲ್ಲೆಲ್ಲ ಮಾತಾಡೋದ್ರ ಹೆಸರನ್ನ ಬೋರ್ಡ್ ಮೇಲೆ ಬರೀತಾರೆ ನೋಡು. ಹಂಗೆ ಬೋರ್ಡ್ ಮೇಲೆ ಹೆಸರು ಬರೆದ್ರು ಅವ್ರು ಟೀಚರೇ ಬಂದು ಹೊಡೆದ್ರು ಮಾತಾಡೋದನ್ನ ನಿಲ್ಲಿಸ್ತಿರ್ಲಿಲ್ವಂತೆ, ಗೊತ್ತಾ? ಅಷ್ಟು ಮಾತಾಡ್ತಾರೆ ನಿಮ್ಮ ಮಾವ. ಏನು ಇಬ್ರು ಬಹಳ ಜೋರ ನಗಾಡ್ತಿದ್ದೀರಾ? ಏನು ಸಮಾಚಾರ? ಏನೂ ಇಲ್ಲಪ್ಪ, ನಾನು ಖುಷಿ ಅವಳ ಸ್ಕೂಲಿನ ವಿಚಾರ ಏನು ಹೇಳ್ಕೊಂಡು ಹೋಗ್ತಾ ಇದ್ವಿ. ಏನೂ ಇಲ್ಲ ಅಂತ ಸುಮ್ಮನೆ ನಗಾಡ್ತೀರಾ? ಅಯ್ಯೋ, ಹೇಳಿದ್ನಲ್ಲ ನಮ್ದೇನೋ ಇರುತ್ತಪ್ಪ. ಸರಿಯಾಗಿದ್ದೀರಾ ಇಬ್ರು?
ನೀವೇನೋ ತಿಂಗ್ಳಿಗೆ ಒಂದ್ಸಲ ನಗ್ತೀರಾ ಅಂತ ನಾವು ಹಂಗೆ ಮಾಡೋಕ್ಕಾಗುತ್ತಾ? ಹಾಯ್ ಖುಷಿ ಪುಟ್ಟ, ಕಮ್ಯಾ. ಯಪ್ಪ, ಇವಳು ಯಾಕೆ ಇಲ್ಲಿಗೆ ಬಂದ್ಲು? ಏನು ನಮ್ಮನೆವರೆಗೂ ಬಂದ್ಬಿಟ್ಟಿದ್ದೀರಾ? ಖುಷಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬರೀ ನೋಡ್ಕೊಂಡು ಹೋಗ್ಬಿಡ್ತೀರಾ? ರೀ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಖುಷಿ ಪುಟ್ಟ, ಇಲ್ಲಿ ನೋಡು, ನಿಂಗೋಸ್ಕರ ನಾನು ಚಾಕ್ಲೇಟ್ ತಂದಿದ್ದೀನಿ, ತಗೋ. ಬೇಡ. ಯಾಕೋ? ನಾನು ನಿನ್ನ ಅತ್ತೆ. ತಗೋ, ನೀನು ನಿಂಗೋಸ್ಕರ ತಂದೆ. ಚಿನ್ನು ಮರಿ, ನೀವ್ ಯಾಕೆ ಬರಕ್ ಹೋದ್ರಿ? ನಾನೇ ತರ್ತಿದ್ನಲ್ಲ. ನನಗೆ ಸುಮ್ಮನೆ ಕೂತು ಬೋರ್ ಆಗ್ತಿದೆ, ಅದಕ್ಕೆ ಬಂದೆ. ಅದ್ ಸರಿ, ಡಾಕ್ಟರ್ ಏನಾದ್ರು ನಾನ್ ಜರ್ನಿ ಮಾಡೋದ್ ಬೇಡ ಅಂತ ಹೇಳಿದ್ರೆ ಅಪ್ಪ ಅಮ್ಮನ ಇಲ್ಲಿಗೆ ಕರ್ಸ್ಕೊಂಡ್ ಬಿಡೋಣ. ಹೇಗಾದ್ರೂ ಮಾಡಿ ಅವ್ರನ್ನ ಅವಾಯ್ಡ್ ಮಾಡೋಣ ಅಂತ ನಾನು ಎಷ್ಟು ಪ್ರಯತ್ನ ಪಟ್ರು, ಇವರು ಬೇರೆ ಏನೋ ಪ್ಲಾನ್ ಮಾಡಿ ಎಲ್ಲದನ್ನೂ ಹಾಳು ಮಾಡ್ತಾರಲ್ಲ. ಸರಿ, ಏನಾದ್ರು ಹೇಳಿ. ಅದರಲ್ಲಿ ನಾನು ಹೇಳೋದೇನಿದೆ, ಡಾಕ್ಟರ್ ತಾನೇ ಹೇಳಬೇಕಾಗಿರೋದು. ಅವ್ರ ಜೊತೆ ಮಾತಾಡ್ಕೊಂಡು ಬಂದ ಮೇಲೆ ಡಿಸೈಡ್ ಮಾಡೋಣ. ಓಕೆ? ನಂಗೆ ಅಮ್ಮನ್ ನೋಡ್ಬೇಕು ಅಂತ ಅನ್ಸ್ತಿದೆ, ಅವ್ರ ಜೊತೆ ಇರ್ಬೇಕು ಅನ್ನಿಸ್ತಿದೆ. ಯಾಕೆ ಚಿನ್ನು ಮರಿ, ನಾನು ನಿಮ್ಮನ್ನು ನೋಡ್ಕೊಳ್ಳೋದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಅಂತ ಅನಿಸ್ತಿದ್ಯಾ, ಅಥವಾ ನನ್ನ ಜೊತೆ ಇರೋದಕ್ಕೆ ನಿಮ್ಗೆ ಏನಾದರೂ ಬೇಜಾರಾ ಹೇಳಿ? ರೀ, ಬಿಡ್ತು ಅನ್ರಿ, ಏನ್ ಮಾತು ಅಂತ ಆಡ್ತೀರಾ? ನನಗೆ ಪಾಪ ಸುತ್ಕೊಂಡ್ಬಿಡುತ್ತೆ ಅಷ್ಟೇ ಈ ಥರ ಎಲ್ಲ ಅನ್ಕೊಂಡ್ರೆ. ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದೀರಾ, ನನಗೆಲ್ಲ ಅನ್ಕೊಳಕ್ಕಾಗತ್ತಾ? ಆದರೂ ಅಮ್ಮನೇ ಅಲ್ವಾ, ಅದಕ್ಕೆ ಅವ್ರ ಜೊತೆ ಇರಬೇಕು ಅಂತ ಅನಿಸ್ತಾ ಇದೆ ಅಂದೆ. ಸರಿ, ಮತ್ತೆ ಡಾಕ್ಟರ್ ಹತ್ರ ಹೋಗಿ ಬಂದ ಮೇಲೆ ಇದನ್ನು ಡಿಸೈಡ್ ಮಾಡೋಣ. ಓಕೆ? ಸರಿ, ಹಾಗೆ ಮಾಡೋಣ. ರೀ, ನಾನು ಪದೇ ಅಪ್ಪ ಅಮ್ಮ ಅಂತ ಹೇಳ್ತಿದ್ರೆ ನಿಮಗೆ ಕೋಪ ಬರುತ್ತಾ? ನನಗೆ ಕೋಪ ಯಾಕೆ ಬರಬೇಕು ಹೇಳಿ? ನಿಮಗೆ ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನ ನೋಡಬೇಕು ಅಂತ ಅನ್ಸುತ್ತೆ, ಅವ್ರನ್ನ ಮಿಸ್ ಮಾಡ್ಕೋತೀರಿ, ಸಹಜ. ಆದರೆ ನನಗೆ ಯಾರಿದ್ದಾರೆ ಹೇಳಿ? ಈಗ ನನಗೂ ಅವರೇ ಅಪ್ಪ ಅಮ್ಮ ಅಲ್ವಾ? ಸೊ ಅವ್ರು ನಮ್ಮನೆಗೆ ಬಂದರೆ ನನಗೆ ಖುಷಿನೇ, ಕೋಪ ಇಲ್ಲ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸಾ? ಇದಕ್ಕೆಲ್ಲ ಯಾರು ಥ್ಯಾಂಕ್ಸ್ ಹೇಳ್ತಾರೆ ಚಿನ್ನು ಮರಿ? ನೋಡಿ, ನಿಮ್ಮ ಖುಷಿಗಿಂತ ನನಗೆ ಹೆಚ್ಚು ಏನೂ ಇಲ್ಲ. ಇಲ್ಲಿ ಹಾಲು ಕುಡೀರಿ. ಆದರೆ ನೀವು ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ನಮ್ಮ ಮಗು ಚಿಂತಾಮಣಿ ಆಗ್ಬಿಡುತ್ತಷ್ಟೇ. ಲಕ್ಷ್ಮಿ ಅವರು ಮನೇಲಿಲ್ವಾ? ಕಾಣಿಸ್ತಾನೆ ಇಲ್ಲ. ಇಲ್ಲ, ಅವ್ರು ಆಚೆ ಹೋಗಿದ್ದಾರೆ. ಎಷ್ಟೊತ್ತಾಗ್ಬೋದು ಬರೋದಕ್ಕೆ? ಗೊತ್ತಿಲ್ಲ. ಏನು ವಿಷಯ? ಏನಾದರೂ ಇದ್ರೆ ನನ್ನ ಹತ್ರನೇ ಹೇಳಿ. ಬೇಡ, ಅವ್ರು ದೊಡ್ಡವರಲ್ವಾ, ಅವರೇ ಬರಲಿ, ಅವ್ರ ಹತ್ರನೇ ಹೇಳ್ತೀವಿ. ಅವ್ರು ಇನ್ನೇನು ಬಂದ್ಬಿಡ್ತಾರೆ. ಖುಷಿಗೆ ಸ್ಕೂಲ್ ಬಸ್ ಬರೋ ಹೊತ್ತಾಯ್ತು. ನಾನು ಹೋಗಿ ಅವಳನ್ನ ಬಸ್ ಹತ್ತಿಸ್ಬಿಟ್ಟು ಬರ್ತೀನಿ. ಬಾ ಪುಟ್ಟ, ನಿಂಗೆ ಲೇಟ್ ಆಯ್ತು. ಒಂದು ನಿಮಿಷ. ಖುಷಿ ಇವತ್ತು ಸ್ಕೂಲ್ಗೆ ಹೋಗೋದು ಬೇಡ. ಯಾಕೆ? ಯಾಕಂದ್ರೆ ನಾವು ಬಂದಿರೋದೇ ಖುಷಿ ವಿಷಯ ಮಾತಾಡೋದಕ್ಕೆ. ಅದಕ್ಕೆ ಅವಳು ಮನೇಲೇ ಇರಲಿ. ನಾನು ಸ್ಕೂಲ್ಗೆ ಹೋಗ್ತೀನಿ. ಬೇಡ ಪುಟ್ಟ, ಇವತ್ತು ನಿನ್ಗೆ ಸ್ಕೂಲ್ ರಜಾ, ಅದಕ್ಕೆ ಇಲ್ಲೇ ಇರು.